ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ಮಾಲ್ತಿ ಡ್ರೈವಿಂಗ್ ಕಲ್ತ್ಕೊಂಡು ಕರ್ಣ ಮತ್ತೆ ನಿಧಿನ ಕೂರಿಸ್ಕೊಂಡು ಡ್ರೈವಿಂಗ್ ಮಾಡಬೇಕು ಅಂದ್ಕೊಂಡಾಗ ಫಸ್ಟ್ ಟೈಮ್ ನಿಮ್ ಜೊತೆ ಡ್ರೈವಿಂಗ್ ಕೂತ್ಕೊಳ್ತಾ ಇದ್ದೀನಿ, ನಿಮ್ ಕೈಲಾಗತ್ತೆ ಬನ್ನಿ ಅಮ್ಮ ಅಂತಾನೆ ಕರ್ಣ. ಬನ್ನಿ ಅಮ್ಮ ದಬಾಯಿಸಿ ಅಂತಾಳೆ ನಿಧಿ. ಮಾಲ್ತಿ ಕರ್ಣ ಮತ್ತೆ ನಿಧಿನ ಕೂರಿಸ್ಕೊಂಡು ಫಾಸ್ಟ್ ಆಗಿ ಕಾರನ್ನ ಓಡಿಸಿದಾಗ ಸ್ವಲ್ಪ ಸಮಾಧಾನ ಅಮ್ಮ, ಇವಾಗ ತಾನೇ ಡ್ರೈವಿಂಗ್ ಕಲ್ತಿರೋದು, ಏನ್ ಈ ತರ ಓಡಿಸ್ತಾ ಇದ್ದೀರಾ ಅಂತಾನೆ ಕರ್ಣ. ಸೂಪರ್ ಅಮ್ಮ, ಇನ್ನೂ ಸ್ವಲ್ಪ ಸ್ಪೀಡ್ ಆಗಿ ಹೋಗಿ ಅಂತಾಳೆ ನಿಧಿ. ಮಾಲ್ತಿ ಸ್ಪೀಡ್ ಆಗಿ ಹೋಗ್ತಾ ಇರೋದನ್ನ ನೋಡಿ ಸಾಕು ಸಾಕು ನೋಡಾಯ್ತು ನಿಮ್ ಡ್ರೈವಿಂಗು, ಬನ್ನಿ ಮನೆಗೆ ಹೋಗೋಣ ಅಂತಾನೆ ಕರ್ಣ. ಹೇಗೆ ಚೆನ್ನಾಗಿ ಓಡಿಸುತ್ತಾ ಅಂತ ಕೇಳ್ತಾಳೆ ಮಾಲ್ತಿ. ನಿಧಾನವೇ ಪ್ರಧಾನ ಅಂತ ಹೇಳಿ ಕರ್ಣ, ನಿಧಿ, ಮಾಲ್ತಿ ಮೂರು ಜನ ಮನೆ ಕಡೆಗೆ ಬರ್ತಾರೆ. ಈ ಕಡೆ ಸುಮತಿ ಮತ್ತೆ ರಮೇಶ್ ಮಾಲ್ತಿಗೋಸ್ಕರ ಕಾಯ್ತಾ ನಿಂತಿರೋವಾಗ ನೋಡಿದ್ರ ಭಾವ ಡ್ರೈವಿಂಗ್ ಕಲ್ತಿದ್ದು ಸಾಲದು ಅಂತ ಹೊಸ ಕಾರ್ ಬೇರೆ ಕೊಡ್ಸಿದ್ದಾನೆ. ಅದು ಬೇರೆ ಕೇಡು ಇವ್ರಿಗೆ, ಇದಕ್ ಮಾತ್ರ ದುಡ್ಡಿರತ್ತೆ ಇವನ ಹತ್ರ, ನಾವು ಕೇಳ್ದಾಗ ಮಾತ್ರ ಲೆಕ್ಕ ಕೇಳ್ತಾನೆ ಅಂತ ಸುಮತಿ ಹೇಳಿದ ತಕ್ಷಣ ಕಲ್ಲನ್ನ ಎತ್ಕೊಂಡು ಕಾರ್ ಗ್ಲಾಸ್ ಅನ್ನ ಹೊಡೆದು ಬಿಟ್ಟು, ಏನೇ ಮನೇಲೆಲ್ಲ ಮುಗೀತು ಅಂತ ಬೀದಿಲ್ ಸುತ್ತೋ ಶೋಕಿಗೆ ಕಾರ್ ಕಲಿಯೋಕೆ ಹೋಗ್ತಾ ಇದ್ಯಾ, ಅದಕ್ಕೋಸ್ಕರ ದೇವಸ್ಥಾನ ಅನ್ನೋ ನಾಟಕ ಮಾಡ್ತಾ ಇದ್ಯಾ, ಕಟ್ಕೊಂಡ್ ಗಂಡನಿಗೆ ಮೋಸ ಮಾಡಿ ಇಂತ ಅಸಹ್ಯವಾದ ಕೆಲಸ ಮಾಡ್ತಾ ಇದ್ಯಾ, ನಾಚಿಕೆ ಆಗಲ್ವಾ ನಿನ್ಗೆ, ಒಂದ್ಸಾರಿ ನೋಡಿದ್ಯಾ ನಿನ್ನ ಅವತಾರನ, ತೂ ದರಿದ್ರವಾಗಿದೆ. ಇಷ್ಟು ದಿವಸ ನನ್ ಮನೆಯಲ್ಲಿ ನಾನ್ ಹಾಕ್ತಾ ಇದ್ದ ಎಂಜಲ್ ತಿನ್ಕೊಂಡು ಬಿದ್ದಿದ್ದವಳು ನೀನು, ಇವತ್ತು ಯಾರೋ ಹಾಕೋ 4 ಕಾಸಿಗೆ ನಿನ್ ಕಣ್ಣು ಕತ್ಲೆ ಬಂದ್ಬಿಡ್ತಾ, ನಾನ್ ಕಟ್ಟಿರೋ ತಾಳಿಗ್ ಬೆಲೆ ಕೊಡದೆ ದಾರಿಲ್ ಹೋಗ್ತಾ ಇರೋ ದರಿದ್ರದವನ್ ಕಾರಲ್ಲಿ ಕೂತ್ಕೊಂಡು ಮಾನ ಮರ್ಯಾದೆನ ಹರಾಜ್ ಹಾಕ್ತಾ ಇದ್ಯಾ, ನಿನ್ ಹೆಣ್ಣು ಜನ್ಮಕ್ಕಿಷ್ಟು ಇನ್ಮೇಲೆ ಇದಕ್ಕೆಲ್ಲ ಅವಕಾಶ ಕೊಡಲ್ಲ, ಇವತ್ತೇ ನಿನ್ ಹಾರಾಟ ನಿಲ್ಲಿಸ್ತೀನಿ, ನಿನ್ ಕೈಕಾಲ್ ಮುರಿದು ಮೂಲೆಲ್ ಕೂರಿಸ್ತೀನಿ ಅಂತ ರಮೇಶ್ ಹೇಳಿದ ತಕ್ಷಣ, ಅಲ್ಲ ಅದು ಅಂತ ಮಾಲ್ತಿ ಹೇಳ್ತಾಳೆ. ನನ್ಗೆ ಎದುರುತ್ರ ಕೊಡ್ತೀಯಾ ಅಂತ ರಮೇಶ್ ಮಾಲ್ತಿ ಮೇಲೆ ಕೈ ಮಾಡೋಕ್ ಹೋದಾಗ ರಮೇಶ್ ಕೈಯನ್ನ ಹಿಡಿದು ರಮೇಶ್ ಮೇಲೆ ಕೈ ಎತ್ತೋಕ್ ಹೋಗಿ ಕೈಯನ್ನ ಕೆಳಗಿಳಿಸಿ, ಯಾಕೆ ನಿಜವಾಗ್ಲೂ ಏಟು ಬಿತ್ತು ಅಂತ ಅಂದ್ಕೊಂಡ್ರ, ನಾನೇನಾದ್ರೂ ನಿಮ್ಮೇಲ್ ಕೈ ಮಾಡಿದ್ರೆ ನಿಮ್ಗೂ ನನ್ಗೂ ಏನ್ ವ್ಯತ್ಯಾಸ ಇರತ್ತೆ, ಇನ್ಮೇಲಾದ್ರೂ ಒಳ್ಳೆ ಗಂಡನಾಗಿ ಬದುಕೋದನ್ನ ಕಲೀರಿ, ಅಂದ್ರೆ ಇನ್ನು ಮುಂದೆ ನಾನು ನಿಜವಾದ ಹೆಣ್ಣಾಗಿ ಬದುಕೋದನ್ನ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಲ್ತಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮಾಲ್ತಿ ಮಾತನ್ನ ಕೇಳಿ ಕರ್ಣ ಮತ್ತೆ ನಿಧಿಗೆ ತುಂಬಾನೇ ಖುಷಿ ಆಗತ್ತೆ. ನಿಮ್ ಕ್ರೌರ್ಯನ ನೋಡಿ ನೋಡಿ ಸಹಿಸ್ಕೊಳ್ಳೋಕಾಗ್ದೆ ಇವತ್ತು ಅಮ್ಮ ಬದಲಾಗಿದ್ದಾರೆ. ಇಷ್ಟು ದಿನ ನಿಮ್ ಹಿಂಸೆನ ಮೌನವಾಗಿ ಸಹಿಸ್ಕೋತಿದ್ದ ಅಮ್ಮ ಇವತ್ತು ನಿಮ್ ಕಣ್ಣಲ್ ಕಣ್ಣಿಟ್ಟು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇದ್ರ ಅರ್ಥ ಏನ್ ಗೊತ್ತಾ ಅಪ್ಪ, ಕಾಲ ಒಂದೇ ತರ ಇರಲ್ಲ, ನೀವು ಬದಲಾಗುವಂತ ಕಾಲ ಬಂದಿದೆ ಅಂತಾನೆ ಕರ್ಣ. ಯಾವ ಬದಲಾವಣೆ, ಗಂಡನಿಗೆ ಎದುರು ನಿಂತು 2 ಮಾತಾಡ್ಬಿಟ್ರೆ ಅದನ್ನ ಬದಲಾವಣೆ ಅಂತಾರ ಅಂತಾನೆ ರಮೇಶ್. ಗಂಡನ್ ವಿರುದ್ಧ ಮಾತಾಡಿಲ್ಲ, ಅವ್ರ ಮೇಲಾಗಿದ್ದ ದೌರ್ಜನ್ಯ, ಅದ್ರ ವಿರುದ್ಧ ನಿಂತು ಅವರು ಮಾತಾಡಿದ್ರು, ಇಷ್ಟು ವರ್ಷ ಅನುಭವಿಸಿದ್ರಲ್ಲ ನೋವು, ಅದನ್ನ ಸಹಿಸ್ಕೊಳ್ಳೋಕಾಗ್ದೆ ಮಾತಾಡಿದ್ದು. ನೋಡಿ ಅಪ್ಪ, ಅಮ್ಮ ಅವ್ರ ಒಳ್ಳೇದಕ್ಕೆ ಬದಲಾಗಿದ್ದಾರೆ, ನೀವು ನಿಮ್ ಒಳ್ಳೇದಕ್ಕೆ ಬದಲಾಗ್ಬೇಕು ಅಂತಾನೆ ಕರ್ಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.